ಹಾಯ್ ಸ್ನೇಹಿತರೆ, ಬಿ ಎಮ್ ಟಿ ಸಿ ಕಂಡಕ್ಟರ್ ಅಡ್ಮಿಟ್ ಕಾರ್ಡ್ ಯಾವ ಥರ ಡೌನ್ಲೋಡ್ ಮಾಡಬೇಕಂತ ಹೇಳ್ತಾ ಇದ್ದೀನಿ. ಮತ್ತು ಬಿ ಎಮ್ ಟಿ ಸಿ ಕಂಡಕ್ಟರ್ ಮತ್ತು ಕೆ ಕೆ ಆರ್ ಟಿ ಸಿ ಮತ್ತು ಒಳಚರಂಡಿ ನೀರು ಸರಬರಾಜಲ್ಲಿ ಡ್ರೆಸ್ ಕೋಡ್ ಯಾವ ಥರ ಇದೆ, ಈ ನೋಟಿಸ್ ಜಾರಿಗೆ ಅಂತ ಸಂಪೂರ್ಣ ಮಾಹಿತಿ ಹೇಳ್ತೀನಿ ನೋಡಿ. ಮೊದಲಿಗಾಗಿ ಬಿ ಎಮ್ ಟಿ ಸಿ ಕಂಡಕ್ಟರ್ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋಕ್ಕೆ ನೀವು ಗೂಗಲಲ್ಲಿ ಸರ್ಚ್ ಮಾಡಬೇಕು ಕೆ ಇ ಅಂತ ಸರ್ಚ್ ಮಾಡಿದಾಗ ಒಂದು ಅಫಿಷಿಯಲ್ ಪೇಜನ್ನು ಓಪನ್ ಆಗುತ್ತೆ. ಈ ಥರ ನೋಡಿ, ಕೆ ಇ ಅಂತ ಸರ್ಚ್ ಮಾಡಿದಾಗ ಇಲ್ಲಿ CET ಆನ್ಲೈನ್ karnataka.government ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಅಫಿಷಿಯಲ್ ಪೇಜನ್ನು ಓಪನ್ ಆಗುತ್ತೆ. ಇತ್ತೀಚಿನ ಸುದ್ದಿ ಅಂತಿದೆಯಲ್ಲ ಸ್ನೇಹಿತರೆ, ಬಿ ಎಮ್ ಟಿ ಸಿ ಮತ್ತು KKRTC KWSDB ಪ್ರವೇಶ ಟಿಕೆಟ್ ಡೌನ್ಲೋಡ್ ಲಿಂಕ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಅಡ್ಮಿಷನ್ ಟಿಕೆಟನ್ನು ಡೌನ್ಲೋಡ್ ಮಾಡಬೇಕಾಗುತ್ತೆ. ಪ್ರವೇಶ ಪತ್ರ ಡೌನ್ಲೋಡ್ ಮಾಡಬೇಕಾದರೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿ ಡೌನ್ಲೋಡ್ ಮಾಡಬೇಕು. ಮತ್ತು ಇಲ್ಲಿ KKRTC HK ಮತ್ತು ನಾನ್ HKದು ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಸೊ ಇದು ನೋಡಿಬಿಟ್ಟು ಡೌನ್ಲೋಡ್ ಮಾಡಬೇಕು. ನೀವು ಸೆಲೆಕ್ಟ್ ಮಾಡಿ ಅಪ್ಲಿಕೇಶನ್ ನಂಬರ್ ಹಾಕಿ ಸಬ್ಮಿಟ್ ಮಾಡಬೇಕು. ಒಂದು ವೇಳೆ ನಿಮ್ಮ ಅಪ್ಲಿಕೇಶನ್ ಮೇಲೆ ಫೋಟೋ ಇದ್ದಿಲ್ಲ ಅಂದರೆ ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋ ಅವಕಾಶ ಕೊಟ್ಟಿದ್ದಾರೆ. ಅಪ್ಲೋಡ್ ಫೋಟೋ ಕ್ಯಾಂಡಿಡೇಟ್ ಫೋಟೋ ಅಂತಿದೆ ನೋಡಿ ಸ್ನೇಹಿತರೆ, ಅಪ್ಲೋಡ್ ಕ್ಯಾಂಡಿಡೇಟ್ ಫೋಟೋ ಅಂತ. ಈ ಕ್ಯಾಂಡಿಡೇಟ್ ಫೋಟೋನು ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಕೊಂಡು ನೀವು ಮತ್ತೆ ರೀಪ್ರಿಂಟ್ ತೊಗೋಬೋದು ಸ್ನೇಹಿತರೆ. ನೋಡಿ, ಡ್ರೆಸ್ ಕೋಡ್ ಅಂದರೆ ಏನು ಅಂತ ಹೇಳ್ತಾ ಇದೆ ನೋಡಿ ಸ್ನೇಹಿತರೆ. ಡ್ರೆಸ್ ಕೋಡ್ KE ಥ್ರೋನಿಂದ ಫ್ರೆಶ್ ನೋಟ್ ಆಗಿದೆ ಡ್ರೆಸ್ ಕೋಡ್ ಅಂತ. ಇಲ್ಲಿ ನೋಡಿ ಸ್ನೇಹಿತರೆ, KE ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಥ್ರೋನಿಂದ ಸಮವಸ್ತ್ರ ಪರೀಕ್ಷೆ ಬಗ್ಗೆ ಕೊಟ್ಟಿದ್ದಾರೆ. ನಿಮ್ಮ ಸಮವಸ್ತ್ರ ಅಭ್ಯರ್ಥಿಯ ವಸ್ತ್ರ ಬಗ್ಗೆ ಕೊಟ್ಟಿದ್ದಾರೆ. ವಸ್ತ್ರ ಯಾವ ಥರ ಹಾಕ್ಕೊಂಡು ಹೋಗಬೇಕು ನೋಡಿ. ಪರೀಕ್ಷೆ ದಿನದಂದು ಪೂರ್ಣ ತೋಳಿನ ಶರ್ಟ್ಗಳನ್ನು ಅನುಮತಿಸಲಾಗೋದಿಲ್ಲ ಅಂತ ಕೊಟ್ಟಿದ್ದಾರೆ. ಪೂರ್ಣ ತೋಳಿನ ಶರ್ಟ್ ಅನುಮತಿಸೋದಿಲ್ಲ, ಹಾಫ್ ಶರ್ಟನ್ನು ಹಾಕ್ಕೊಂಡು ಹೋಗಬೇಕು. ಅಭ್ಯರ್ಥಿ ಅರ್ಧ ತೋಳಿನ ಶರ್ಟ್ಗಳನ್ನು ಧರಿಸುವುದು ಖಚಿತಪಡಿಸಿಕೊಳ್ಳಬೇಕು ಅಂತ. ಸಾಧ್ಯ ಆದಷ್ಟು ಕಾಲರಹಿತ ಶರ್ಟ್ ಧರಿಸಲು ಆದ್ಯತೆ ನೀಡುವುದು ಅಂತ ಕೊಟ್ಟಿದ್ದಾರೆ. ಪ್ಯಾಂಟ್ ಮತ್ತು ಸರಳ ಪ್ಯಾಂಟ್, ಜೇಬುಗಳು ಇಲ್ಲದಿರುವ ಕಮ್ಮಿ ಜೇಬುಗಳು ಇರುವ ಡ್ರೆಸ್ಗಳು ಹಾಕ್ಕೊಂಡು ಬರಬೇಕು ಪ್ಯಾಂಟನ್ನು. ಮತ್ತು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಬರಬಾರ್ದು ಅಂತ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಪುರುಷ ಅಭ್ಯರ್ಥಿಗಳು ಧರಿಸುವ ಬಟ್ಟೆಗಳು ಹಗುರವಾಗಿರಬೇಕು. ಅಂದರೆ ಕಾಲೇಜ್ ಯೂನಿಫಾರ್ಮ್ ಯಾವ ಥರ ಇರುತ್ತೆಲ್ಲ ಸರಳಾಗಿ ಆ ಥರ ಡ್ರೆಸ್ಸನ್ನು ಹಾಕ್ಕೊಂಡು ಹೋಗಬೇಕು. ಮತ್ತು ಯಾವುದೇ ತರಹ ಲೋಹ ಪದಾರ್ಥಗಳನ್ನು ಇರಬಾರ್ದು. ಮತ್ತು ಬಂಗಾರ, ಚೈನ್, ಬೆಲ್ಟ್ ಯಾವುದೇ ಥರ ವಸ್ತುಗಳನ್ನು ಹಾಕ್ಕೊಂಡು ಹೋಗಬಾರ್ದು. ಪರೀಕ್ಷೆ ಕೇಂದ್ರಕ್ಕಿಂತ ಮುಂಚೆನೇ ಅಲ್ಲಿ ತೆಗೆದು ಹಾಕಬೇಕಾಗುತ್ತೆ. ಸೊ ಇಲ್ಲಿ ಪರೀಕ್ಷೆ ಒಳಗೆ ಶೂಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ. ನಿಮ್ಮ ಬೂಟ್ಗಳು ಹಾಕ್ಕೊಂಡು ಹೋದರೆ ಅದು ತೆಗೆದು ನೀವು ಪರೀಕ್ಷೆ ಬರೀಬೇಕಾಗುತ್ತೆ ನೋಡಿ ಸ್ನೇಹಿತರೆ. ನಿಷೇಧಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಮತ್ತು ಯಾವುದೇ ತರಹ ನಿಮ್ಮ ಕುತ್ತಿಗೆ ಮೇಲೆ ಬಂಗಾರದಲ್ಲಿ ಯಾವುದೇ ತರಹದ ವಸ್ತುಗಳನ್ನು ನೀವು ಹಾಕ್ಕೊಂಡು ಹೋಗಬಾರ್ದು ಅಂತ KEನವರು ನೋಟಿಸ್ ಜಾರಿ ಮಾಡಿದ್ದಾರೆ. ಮಹಿಳೆ ಅಭ್ಯರ್ಥಿಗಳಿಗೆ ಸಮವಸ್ತ್ರ ಬಗ್ಗೆ ಹೇಳಿದ್ದಾರೆ ನೋಡಿ ಸ್ನೇಹಿತರೆ. ಮಹಿಳೆ ಅಭ್ಯರ್ಥಿಗಳು ವಿಸ್ತಾರವಾದ ಕುಸಿತಿ ಹೂಗಳು, ಬ್ರೋಚ್ಗಳು ಅಥವಾ ಬಟನ್ಗಳು ಹೊಂದಿರುವ ಬಟ್ಟೆಗಳನ್ನು ಧರಿಸುವುದು ನಿಷೇಧಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಪರೀಕ್ಷೆಯ ದಿನದಂದು ಪೂರ್ಣ ತೋಳಿನ ಬಟ್ಟೆಗಳನ್ನು, ಜೀನ್ಸ್ ಪ್ಯಾಂಟ್ ಧರಿಸಬಾರದು. ಅದರ ಬದಲಾಗಿ ಅರ್ಧ ತೋಳಿನ ಬಟ್ಟೆಗಳು ಅವರ ಮುಜುಗರ ಆಗದಂತೆ ಮತ್ತು ನಾವು ಉಲ್ಲೇಖಿಸಿರುವ ನಿಯಮದಂತೆ ಧರಿಸುವಂತೆ ನಿರ್ಧರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಯಾಕಂದರೆ ಮೋಜಗಾರ ಆಗದಂತೆ ಸಣ್ಣ ತೋಳಿನ ಬಟ್ಟೆ, ನಾವು ಯಾವ ಕಾಲೇಜಿಗೆ ಹೋಗುವಂತಹ ಬಟ್ಟೆಗಳು ಹಾಕ್ಕೊಂಡು ಹೋದ್ರೂ ಪರವಾಗಿಲ್ಲ, ಅಂಥ ಡ್ರೆಸ್ಗಳನ್ನು ಹಾಕ್ಕೊಂಡು ಬರಬೇಕಂತ ಕೊಟ್ಟಿದ್ದಾರೆ. ಎತ್ತರವಾದ ಹಿಮ್ಮಡಿಯ ಶೂಗಳನ್ನು, ಚಪ್ಪಲಿಗಳನ್ನು ಮತ್ತು ದಪ್ಪವಾದ ಅಡಿಭಾಗ ಹೊಂದಿರುವ ಶೂಗಳನ್ನು, ಚಪ್ಪಲಿಗಳನ್ನು ಧರಿಸಬಾರದು. ಹುಡುಗಿಯರು ಲಾಂಗ್ ಚಪ್ಪಲ್ಗಳು ಹಾಕ್ಕೊಂಡು ಹೋಗಿರ್ತಾರಲ್ಲ, ಅಂಥವು ಧರಿಸಬಾರದು ಅಂತ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಮತ್ತು ಮಹಿಳಾ ಅಭ್ಯರ್ಥಿಗಳು ಯಾವುದೇ ರೀತಿಯ ಲೋಹದ ಆಭರಣಗಳು ಧರಿಸೋದನ್ನು ನಿಷೇಧಿಸಿದೆ. ಮಂಗಲಸೂತ್ರ ಮತ್ತು ಕಾಲುಂಗುರ ಹೊರತುಪಡಿಸಿ ಅಂತ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಇಲ್ಲಿ ಈ ಒಂದು ನೋಟಿಸ್ ಜಾರಿ ಮಾಡಿದ್ದಾರೆ ಸ್ನೇಹಿತರೆ. ಪರೀಕ್ಷೆಗಿಂತ ಮುಂಚೆನೇ ಇದು ನೀವು ಅಳವಡಿಸ್ಕೊಂಡು ಹೋಗಿರಬೇಕು. ಮತ್ತು ಕನ್ನಡ ಎಕ್ಸಾಮ್ ಕಂಪಲ್ಸರಿ ಬರೀಬೇಕಾಗುತ್ತೆ ಸ್ನೇಹಿತರೆ. ಕನ್ನಡ ಕಡ್ಡಾಯ ಎಕ್ಸಾಮ್, ನಿಮ್ಮ ಹಾಲ್ ಟಿಕೆಟ್ ಮೇಲೆ ಕನ್ನಡ ಕಡ್ಡಾಯ ಎಕ್ಸಾಮ್ ಒಂದು ಪೇಪರ್ ಇದ್ದಿತ್ತಂದ್ರೆ ನೀವು ಕಂಪಲ್ಸರಿ ಕನ್ನಡ ಎಕ್ಸಾಮನ್ನು ಬರೀಬೇಕಾಗುತ್ತೆ. ಸೊ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.